தருவார் தருவார்னு ஏமாத்தின் கொண்டு இருக்காதீங்க. ஆண்டவர் உங்க வாழ்க்கையில இப்பொழுதே தர விரும்புகிறார். ದೇವರು ಕೊಡ್ತಾರೆ ಅಂತ ಹೇಳಿ ನೀವು ಮೋಸ ಹೋಗಬೇಡಿ. ದೇವರು ಈಗಲೇ ಕೊಡ್ಲಿಕ್ಕಿದ್ದಾರೆ. The people of Israel murmured against God and they extended their journey. ಇಸ್ರಾಯೇಲ್ ಜನರು ದೇವರಿಗೆ ವಿರೋಧವಾಗಿ ಗುಣಗುಟ್ಟಿ ತಮ್ಮ ಪ್ರಯಾಣವನ್ನು ಹಾಗೆ ದೊಡ್ಡದಾಗಿ ಮಾಡಿಕೊಂಡ್ರು. 40 ನಾಳ್ல போக வேண்டியது 40 வருஷம் பண்ணிக்கிட்டாங்க. 40 ದಿನದಲ್ಲಿ ಹೋಗಬೇಕಾಗಿರುವಂತ ಆ ದಾರಿ 40 ವರ್ಷ ಮಾಡಿಕೊಂಡ್ರು. ಹಾಲು ಜೇನು ಓಡೋ ದೇಶ, ಹಾಲು ಜೇನು ಹರಿಯುವ ದೇಶ. I tell you something. ನಾನು ಹೇಳ್ತೇನೆ, amen, God wants to give you at the best time of your life. ದೇವರು ನಿನ್ನ ಜೀವನದ ಒಂದು ಉತ್ತಮವಾದ ಸಮಯದಲ್ಲಿ ದೇವರು ಕೊಡ್ಲಿಕ್ಕಿದ್ದಾರೆ. If God wants to bless you with a car, he wants you to drive the car. ದೇವರು ನಿನಗೆ ಕಾರನ್ನ ಕೊಡೋದಾದ್ರೆ ಕಾರನ್ನ ನೀನೇ ಓಡಿಸಬೇಕು. உன்னை பக்கத்துல உட்கார வச்சுக்கின ஹாஸ்பிடலுக்கு கூட்டிட்டு போறதுக்கல்ல, ನಿನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಹಾಸ್ಪಿಟಲ್ ಕರ್ಕೊಂಡು ಹೋಗಲ್ಲ. மனக்கண்கள் திறக்கப்பட்ட என் வீட்டுல புது ಸೋಫಾ. ಎಷ್ಟು ಜನ ನಂಬ್ತೀರಾ? ನನ್ನ ಮನೋನೇತ್ರಗಳು ತೆರೆಯಲ್ಪಟ್ರೆ ಮನೆಯಲ್ಲಿ ಹೊಸ ಸೋಫಾ, ಡೈನಿಂಗ್ ಟೇಬಲ್ ವಾಂಗನೋன்னு இருந்தீங்களே, ಡೈನಿಂಗ್ ಟೇಬಲ್ ವಾಂಗಿರಬೇಕು ಯೇಸುವಿನ ಒಂದು ಡೈನಿಂಗ್ ಟೇಬಲ್ ಅನ್ನು ಕೊಂಡ್ಕೊಳ್ಬೇಕು ಅಂತ ಇದ್ರಲ್ಲ, ಡೈನಿಂಗ್ ಟೇಬಲ್ ಅನ್ನು ಕೊಂಡ್ಕೊಬಿಡ್ತೀರಾ? ಆಮೆನ್. ಎவ்வளவு பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಹೇಳ್ತೀರಾ? ஹalleluya 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 ஹalleluya. நம்பினால் தேவ மகிமையை பார்ப்பீங்க. ನೀವು ನಂಬಿದ್ರೆ ದೇವರ ಮಹಿಮೆನ ನೋಡ್ತೀರಾ. நம்பினால் தேவ மகிமையை பார்ப்பீங்க. ನೀವು ನಂಬಿದ್ರೆ ದೇವರ ಮಹಿಮೆನ ನೋಡ್ತೀರಾ. ಯೇಸುವಿನ ನಾಮத்தினால ಕರ್ತರು ಒவ்வொருவருக்கும் ஒரு நியூ ಟೂ ವೀಲರ್ கொடுப்பாராக. ದೇವರು ಒಬ್ಬೊಬ್ಬರಿಗೂ ಕೂಡ ಒಂದು ಹೊಸ ಬೈಕ್ ಅನ್ನ ಟೂ ವೀಲರ್ ಅನ್ನ ಕೊಡ್ತಾರೆ. விசுவாசிக்கிறீங்களா? ನೀವು ನಂಬ್ತೀರಾ? விசுவாசிக்கிறீங்களா? ನೀವು ನಂಬ್ತೀರಾ? ಆಮೆನ್. ஹalleluya ஹalleluya. இன்றைக்கு ஒரு காரியத்தை சொல்லி உங்களை அனுப்புகிறேன். ಈ ದಿನ ಒಂದು ಕಾರ್ಯವನ್ನು ಹೇಳಿ ನಿಮ್ಮನ್ನ ಕಳಿಸ್ತೇನೆ. Let your eye be open for God's word. ದೇವರ ವಾಕ್ಯಕ್ಕೆ ನಿಮ್ಮ ಕಣ್ಣುಗಳು ತೆರೆಯಲ್ಪಟ್ಟಿರಲಿ. நீங்க சொன்னதை நம்புறேன். ನೀವು ಹೇಳೋದನ್ನ ನಂಬ್ತೇನೆ ದೇವರೇ. பிசாசு சொல்றதை நான் நம்ப மாட்டேன். பிசாசு சொல்வதை நான் நம்ப மாட்டேன். ಸೈತಾನನು ಹೇಳುವುದನ್ನ ನಂಬುವುದಿಲ್ಲ. There was one man whose name was Jairus. ಜೈರಸ್ ಅನ್ನುವಂತ ಒಬ್ಬ ವ್ಯಕ್ತಿ, ಯಾಯಿರನ್ ಎಂಬುದಾಗಿ ಒಬ್ಬ ವ್ಯಕ್ತಿ ಇದ್ದ. Amen. The Bible says. ಸತ್ಯವೇದ ಹೇಳ್ತದೆ. Amen. He came running to Jesus to ask him to come to his house to pray for his daughter. ಯೇಸು ಕ್ರಿಸ್ತನ ಬಳಿಗೆ ಆತನು ಓಡಿ ಬರ್ತಾನೆ. ಯಾಕಂದ್ರೆ ತನ್ನ ಮನೆಗೆ ಬಂದು ತನ್ನ ಮಗಳಿಗೆ ಪ್ರಾರ್ಥನೆ ಮಾಡಿಸಿಕೊಳ್ಳಿಕ್ಕೋಸ್ಕರ. Amen. ಮಗ ಸಾವು ನೆಲದಲ್ಲಿ ಇರ್ತಾರೆ, ಮಗಳು ಸಾಯುವಂತ ಪರಿಸ್ಥಿತಿಯಲ್ಲಿದ್ದಾರೆ. ಪ್ಲೀಸ್ ಬಂದು ಸುಖಪಡ್ತಾನೆ, ದಯಮಾಡಿ ಬಂದು ಸ್ವಸ್ಥ ಮಾಡಿ. The Bible says. ಸತ್ಯವೇದ ಹೇಳ್ತದೆ. Jesus hurried with him to his house. ಯೇಸು ಕ್ರಿಸ್ತನು ವೇಗವಾಗಿ ಅವನ ಸಂಗಡ ಹೋಗ್ತಾರೆ. ಅಲ್ಲಿ ಊರು ಅಂಗದವರೆಗೆ ಡೆತ್ ನ್ಯೂಸ್ ಹೊರಗಿರೋದು ಅವನಿಗೆ. ಆದ್ರೆ ಅವರು ಹೋಗುವಂತ ಹಾದಿಯಲ್ಲೇ ಒಂದು ಮರಣದ ಒಂದು ಶಬ್ದ, ಮರಣದ ಒಂದು ಸಂದೇಶ ಬರ್ತದೆ. ஒரு பக்கம் ஜீசஸ் இருக்கிறாரு, ಒಂದು ಕಡೆಯಲ್ಲಿ ಯೇಸು ಕ್ರಿಸ್ತನು, இன்னொருத்த வந்து சொல்றான் மக சத்து. ಇನ್ನೊಂದು ಕಡೆಯಲ್ಲಿ ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ, ನಿನ್ನ ಮಗಳು ಸತ್ತು ಹೋದ್ಲು. நினைச்சு பாருங்க அவனுடைய நிலைமை எப்படி இருக்கும். ನೆನೆಸಿ ನೋಡಿ ಅವನ ಪರಿಸ್ಥಿತಿ ಹೇಗಿದೆ. whether to believe the news or to believe Jesus. ಬಂದಂತ ವಾರ್ತೆಯನ್ನು ನಂಬಬೇಕಾ ಇಲ್ಲ ಯೇಸುವನ್ನ ನಂಬಬೇಕಾ? அந்த மனுஷன் அழுது கொண்டிருக்கான். ಆ ಮನುಷ್ಯ ಅಳುತ್ತಾ ಇದ್ದಾನೆ. யாயிர் போயிடுச்சு, உயிர் போயிடுச்சு. ಯಾಯಿರನೇ ಜೀವ ಹೋಗ್ಬಿಡ್ತು. யாயிருடைய மனசு சோர்ந்து போச்சு. ಯಾಯಿರನ ಮನಸ್ಸು ಸೋತು. நம்ம பக்கத்துல ஆண்டவர் சொன்னார், ಆದ್ರೆ ಪಕ್ಕದಲ್ಲಿ ದೇವರು ಹೇಳ್ತಾರೆ, விசுவாசம் மட்டும் இருக்கட்டும், ನಂಬಿಕೆ ಮಾತ್ರ ಇರಲಿ. இந்த நிலைமையில தான் நீங்க ஒவ்வொருவரும் இருக்கிறீங்க. ಇದೇ ಪರಿಸ್ಥಿತಿಯಲ್ಲೇ ನೀವು ಒಬ್ಬೊಬ್ಬರು ಕೂಡ ಇದ್ದೀರಾ. ஒரு பக்கம் ಒಂದು ಕಡೆ your situation says ನಿಮ್ಮ ಪರಿಸ್ಥಿತಿಗಳು ಹೇಳುತ್ತದೆ, it is out of control. ಪರಿಸ್ಥಿತಿ ಮಿತಿ ಮೀರೋಗಿದೆ. At the other side, ಇನ್ನೊಂದು ಕಡೆ amen, he says ಆತ ಹೇಳ್ತಾರೆ, all things are in my control. ಎಲ್ಲಾ ಕಾರ್ಯಗಳು ಕೂಡ ನನ್ನ ಹಿಡಿತದಲ್ಲಿದೆ. All things are in my control. ಎಲ್ಲವೂ ಕೂಡ ನನ್ನ ಹಿಡಿತದಲ್ಲಿದೆ. Just believe. அவன் சொல்லிட்டான்றதுக்காக ಅವನು ಹೇಳ್ದ ಅನ್ನೋದಕ್ಕಾಗಿ I am not going back. ನಾನು ಹಿಂತಿರುಗಿ ಹೋಗಲ್ಲ. Today God says, ಈ ದಿನ ದೇವರು ಹೇಳ್ತಾರೆ, because your situation is, miserable, ನಿನ್ನ ಪರಿಸ್ಥಿತಿ ತುಂಬಾ ಕಷ್ಟಕರವಾಗಿದೆ ಅಂತ, I am not going to leave you. ನಾನು ನಿನ್ನನ್ನು ಬಿಟ್ಟು ಹೋಗಲ್ಲ. I am going to continue the journey. ನಾನು ನಿನ್ನೊಂದಿಗೆ ಈ ಒಂದು ಪ್ರಯಾಣವನ್ನ ಮುಂದುವರಿಸ್ತೇನೆ. Because your situation is out of control. ಯಾಕಂದ್ರೆ ನಿನ್ನ ಪರಿಸ್ಥಿತಿ ಅದು ಹಿಡಿತಕ್ಕೆ ಸಿಕ್ತಿಲ್ಲ. Amen. God never says, I am leaving you. ಆದ್ರೆ ದೇವರು ನಿನ್ನ ಬಿಟ್ಟು ಹೋಗ್ತೇನೆ ಅಂತ ಹೇಳ್ತಿಲ್ಲ. Amen. He says, I will come with you. ದೇವರು ಹೇಳ್ತಿದ್ದಾರೆ, ನಿನ್ನ ಸಂಗಡ ನಾನು ಬರ್ತೇನೆ. ಕೈ பிடித்த நான் உன்னோட வர போகிறேன். ನಿನ್ನ ಕೈ ಹಿಡಿದಿರುವಂತ ನಾನು ನಿನ್ನ ಸಂಗಡ ಬರ್ತೇನೆ. உன் கூட வர போகிறேன். ನಿನ್ನ ಸಂಗಡ ಬರ್ತೇನೆ. உன் நிலைமையை மாற்ற போகிறேன். ನಿನ್ನ ಪರಿಸ್ಥಿತಿಯನ್ನು ಬದಲಾಯಿಸ್ತೇನೆ. I am bigger than your problem. ನಿನ್ನ ಸಮಸ್ಯೆಗಳಿಗಿಂತ ನಾನು ದೊಡ್ಡವನು. I am greater than your difficulties. ನಿಮ್ಮ ಒಂದು ಕಷ್ಟಗಳಿಗಿಂತ ನಾನು ದೊಡ್ಡವನು. Amen. The Bible says, ಸತ್ಯವೇದ ಹೇಳುತ್ತದೆ, Jesus entered into the
house. ಯೇಸು ಕ್ರಿಸ್ತನು ಮನೆಯೊಳಗೆ ಬಂದನು. When life entered into the house, ಯಾವಾಗ ಜೀವ ಮನೆಯೊಳಗೆ ಬಂತು, death, amen, went out. ಮರಣವು ಮನೆಯನ್ನು ಬಿಟ್ಟು ಹೊರಗಡೆ எவ்வளவு பேர் ಹೋಯಿತು. ஆமென் சொல்றீங்க? ಎಷ್ಟು ಜನ ಆಮೆನ್ ಹೇಳ್ತೀರಾ? Death went out. ಮರಣವು ಹೊರಗಡೆ ಹೋಯಿತು. எவ்வளவு பேர் ஆமென் சொல்றீங்க? ಎಷ್ಟು ಜನ ಆಮೆನ್ Today ಹೇಳ್ತೀರಾ? I prophesy in Jesus ಈ name. ದಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಪ್ರವಾದಿಸ್ತೇನೆ. Whatever may be the situation, ನಿಮ್ಮ ಪರಿಸ್ಥಿತಿ ಏನೇ ಆಗಿದ್ರು, whatever may be your health condition, ನಿಮ್ಮ ಆರೋಗ್ಯದ ಸಮಸ್ಯೆ ಏನೇ ಇದ್ರು, understand that Jesus is with you. ನೀವು ಅರ್ಥ ಮಾಡ್ಕೊಳ್ಳಿ, ಯೇಸು ಕ್ರಿಸ್ತ ನಿಮ್ಮ ಸಂಗಡ உங்க ಇದ್ದಾರೆ. வாழ்க்கையில உங்களுடைய யோசனைக்கு மீறின ஒரு கெட்ட காரியம் நடந்து கொண்டிருக்கலாம். ನಿಮ್ಮ ಜೀವನದಲ್ಲಿ ನಿಮ್ಮ ಯೋಚನೆಗೆ ಮೀರಿದಂತೆ ಒಂದು ಕೆಟ್ಟ ಕಾರ್ಯಗಳು ನಡೀತಾ ಇರಬಹುದು. But Jesus உன்னை விட்டு போகல, அதை நம்பு. ಆದ್ರೆ ಯೇಸು ಕ್ರಿಸ್ತ ನಿಮ್ಮನ್ನ ಬಿಟ್ಟು ಹೋಗಿಲ್ಲ, ನೀವು ಅದನ್ನ ನಂಬಿ. Jesus உன்னை கைவிடல, அதை நம்பு. ಯೇಸು ಕ್ರಿಸ್ತ ನಿಮ್ಮನ್ನ ಕೈ ಬಿಟ್ಟಿಲ್ಲ, ಅದನ್ನ ನಂಬಿ. You called him, he has come. ನೀವು ಕರೆದ್ರಿ, ಅದನ್ನು ಬಂದನು. And he will never go even if you say go. ನೀವು ಹೋಗು ಅಂತ ಹೇಳಿದ್ರು ಕೂಡ ಆತ ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ. Because he is your father. ಯಾಕಂದ್ರೆ ಆತನು ನಿಮ್ಮ ತಂದೆ. He is your very present help in the times of trouble. ಆತನೇ ನಿಮ್ಮ ಕಷ್ಟ ಸಮಯದಲ್ಲಿ ಒಂದು ಸಹಾಯಕನು. எவ்வளவு பேர் ஆமென் சொல்றீங்க? ಎಷ್ಟು ಜನ ಆಮೆನ್ உங்க ಹೇಳ್ತೀರಾ? நிலைமையை மாற்ற வரையிலும் அவர் போக மாட்டார். ನಿಮ್ಮ ಸಮಸ್ಯೆಗಳನ್ನ ಬದಲಾಯಿಸುವವರೆಗೂ ಆತ ನಿಮ್ಮನ್ನು ಬಿಟ್ಟು ಹೋಗಲ್ಲ. இழந்து போனதை திரும்பி உயிரோடு உன் கையில கொடுக்கிற வரைக்கும் அவர் போக மாட்டார். ಆ ಸತ್ತು ಹೋದಂತದನ್ನ ಜೀವಂತವಾಗಿ ನಿಮ್ಮ ಕೈಯಲ್ಲಿ ಕೊಡುವವರೆಗೂ ಆತನು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ஆமென். நீங்க இழந்ததை இரட்டிப்பாய் உங்களுக்கு தர வரைக்கும் அவர் போக மாட்டார். ನೀವು ಕಳ್ಳಕೊಂಡದ್ದನ್ನ ಎರಡರಷ್ಟು ಹಿಂತಿರುಗಿಸುವವರೆಗೂ ಆತನು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ஆமென். எவ்வளவு பேர் விசுவாசிக்கிறீங்க? ಎಷ್ಟು ಜನ ಇದನ್ನ ನಂಬ್ತೀರಾ? He is a living God. ಆತನು ಜೀವವುಳ್ಳ He ದೇವರು. is a living God. ಆತನು ಜೀವವುಳ್ಳ ದೇವರು. No death can stand against him. ಆತನಿಗೆ ವಿರೋಧವಾಗಿ ಯಾವ ಮರಣ ಕೂಡ ನಿಲ್ಲಕ್ಕೆ ಸಾಧ್ಯ ಇಲ್ಲ. எவ்வளவு பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಹೇಳ್ತೀರಾ? எவ்வளவு பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಹೇಳ್ತೀರಾ? எவ்வளவு பேர் சொல்றீங்க என் நிலைமை மாறும்? ಎಷ್ಟು ಜನ ಹೇಳ್ತೀರಾ ನನ್ನ ಪರಿಸ್ಥಿತಿ என் ಬದಲಾಗ್ತದೆ? நிலைமை மாறும். ನನ್ನ ಪರಿಸ್ಥಿತಿ ಬದಲಾಗ್ತದೆ. எவ்வளவு பேர் விசுவாசிக்கிறீங்க? ಎಷ್ಟು ಜನ ಇದನ್ನ ನಂಬ್ತೀರಾ? ஜெபிக்கலாமா? ಪ್ರಾರ್ಥಿಸೋಣ.